ನಿರೀಕ್ಷೆಗೂ ಮೀರಿ ಜನ ಸೇರಿದ್ದೇ ಕಾಲ್ತುಳಿತಕ್ಕೆ ಕಾರಣ. ಇದೊಂದು ಕಾರಣ ಹೇಳಿಬಿಟ್ರೆ ಮುಗಿದೋಯ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನ್ರಿ RCB ಕ್ರೇಜ್ ಬಗ್ಗೆ ಆಗಲಿ, IPL ಕ್ರೇಜ್ ಬಗ್ಗೆ ಆಗಲಿ, ಒಂದೊಂದು ಟಿಕೆಟ್ಗೆ ಎಷ್ಟೆಷ್ಟು ಒದ್ದಾಡ್ತಾ ಇರ್ತಾರೆ. ಇದ್ರದ್ದು ಯಾರಿಗೂ ಅಂದಾಜಿರಲಿಲ್ವಾ? ಇದ್ರ ನಿರೀಕ್ಷೆ ಇರಲಿಲ್ಲ ನಿಮಗೆ. ನಿಮ್ಮ ನಿರೀಕ್ಷೆಗೆ ಮೀರ್ತಾ ಇದೆ ಅಂತ ಹೇಳಿದಾಗ ಪ್ರೋಗ್ರಾಮೇ ಬೇಡ. ನಿರೀಕ್ಷೆ ಮಾಡೋಕ್ಕೆ ಆಗ್ತಿಲ್ಲ ಅಂತ ನೀವು ಹೇಳಿದ್ರೆ ಪ್ರೋಗ್ರಾಮೇ ಬೇಡ ರೀ. ಪ್ರೋಗ್ರಾಮೇ ಬೇಡ, ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಒಂದು ತಿಂಗಳಾಗಲಿ ಪರವಾಗಿಲ್ಲ, ಸಿಗ್ತಾರೆ, ಎಲ್ಲೂ ಹೋಗಲ್ಲ. ಕರೆಸಿ, ನಿಮ್ಮದೇ ಖರ್ಚಲ್ಲಿ ಕರೆಸಿ. RCB ಖರ್ಚಲ್ಲೋ KCA ಖರ್ಚಲ್ಲೋ ಬರಲಿ. ಅವರು ಜನಗಳಿಂದ ತಾನೇ ಆಟ ಇರೋದದು. ಜನ ನೋಡಿದ್ರೆ ಆಟ ಅದು. ಜನ ನೋಡಿದ್ರೆ ಯಾರು ಕೇಳ್ತಾರೆ ಅಂದ್ಕೊಂಡಿದ್ದೀರಿ? ಯಾರೂ ಕೇಳಲ್ಲ. ನಿರೀಕ್ಷೆಗೂ ಮೀರಿ ಜನ ಸೇರಿದ್ದೇ ಕಾಲ್ತುಳಿತಕ್ಕೆ ಕಾರಣ ಅಂತ ಹೇಳ್ತಾ ಇದ್ರಪ್ಪ. ಕಾರಣ ಕೊಟ್ಟಿದ್ದಾರೆ. ಈಗ ಅವರು ತನಿಖೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಆಯಿತು, ಎಷ್ಟು ಕಾಲ್ತುಳಿತದ ತನಿಖೆಗಳಿಂದ ಏನಾಗಿದೆ? ಏನೂ ಆಗಿಲ್ಲ. ಅವನು ಯಾವನೊಬ್ಬ ಬಾಬಾ, ಉತ್ತರ ಪ್ರದೇಶದ ಕಡೆ ಇರಬೇಕು. ಅವನೇನೋ ಬಾಬಾ ಮಾಡ್ತಾನೆ, ಒಂದು ಸನ್ಮಾರ್ಗ 5 ಕತೆ ಅಂತೆಲ್ಲ ಹೇಳಿಬಿಟ್ಟು ಹೋದ. ಜನ ಸತ್ತೋಗ್ಬಿಟ್ರು. ಅವನದೇನು ತಪ್ಪಿಲ್ಲ ಅಂತ ಆಯಿತು. ಕಡೆಗೆ ಸತ್ತೋರು ಜನನೇ, ಬಾಬಾ ಸಾಯಲಿಲ್ಲ. ಅಲ್ಲಿ ವಿಧಾನಸೌಧದ ಮುಂದೆ ಸೇರಿದಂಥ ಜನಸ್ತೋಮ ಇದಕ್ಕೆ ಸಾಕ್ಷಿ ಆಗುತ್ತೆ. ಡ್ರೋನ್ ಕ್ಯಾಮ್ರಾ ಬೆಚ್ಚಿಟ್ಟಿದೆ ಇಲ್ಲಿ. ಜನಸಾಗರದ ಭಯಾನಕ ದೃಶ್ಯ ಇದು. ಇದನ್ನು ನಾವು ಭಯಾನಕ ಅಂತ ಕರಿಬೇಕು ಅಥವಾ RCB ಬಗೆಗಿನ ಒಂದು ಕ್ರೇಜ್ ಅಂತ ಕರಿಬೇಕು, ನಿಮಗೆ ಬಿಟ್ಬಿಡ್ತೀನಿ ನಾನು. ಆದರೆ ಇಷ್ಟು ಜನ ಅಂತ ಬಂದಾಗ ಜನಗಳ ಸಮ್ಮುಖದಲ್ಲಿ ಬೀಗೋದು ಬೇರೆ, ಖುಷಿ ಪಡೋದು ಬೇರೆ, ವಾವ್ ಅಂತ ಕರೆಸ್ಕೊಳ್ಳೋದು ಬೇರೆ. ಭದ್ರತೆ ಕೂಡ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿ ಇಲ್ವೇನ್ರಿ? ಅದು ಯಾಕೆ ಆಗಲಿಲ್ಲ ಅಂತ ಇಲ್ಲಿರ್ತಕ್ಕಂಥ ಪಾಯಿಂಟ್.